ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಮ್ಮೂರಲ್ಲಿ ಎಲ್ರಿಗೂ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ವ್ಯೂ ಇಲ್ಲಿ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ಮಳೆ ಬಂದಿರೋದ್ರಿಂದ ವಾತಾವರಣ ತುಂಬ ಕೂಲಾಗಿದೆ. ತವ್ರ ಮನೆ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದೆ. ಇವತ್ತಿನ ದಿನ ಶುರು ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಮಲ್ಕೊಂಡಿದ್ದಾರೆ. ನಮ್ಮೂರೆಲ್ಲ ಇದ್ರೆ ಇಷ್ಟೊತ್ತಿಗೆ ಬೆಳಗ್ಗೆ ಬೇಗ ಎದ್ದು ಹಾಲು ಕರೆದು ಸಗಣಿ ಹೊಡೆದು ಕೆಲಸಗಳು ಇರ್ತಿದ್ವು. ಎಲ್ಲಾರಾಮ ಮಲಗಿದ್ದಾರೆ ನೋಡಿ. ನಾನು ಕೆಳಗಿಳಿದು ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಕಸ ಹೊಡೆದು ಎಲ್ಲ ಕೆಲಸ ಮಾಡಿ ಕೂತಿತ್ತು. ನಮ್ಮ ಅಣ್ಣ ನೋಡಿದರೆ ಹಾಲು ಕರೆದು ಸಗಣಿ ಹೊಡೆದು ಎಲ್ಲ ಮುಗಿಸಿ ಇವಾಗ ನೆಕ್ಸ್ಟ್ ಹೊಲಕ್ಕೆ ಹೋಗಿ ಬ್ರಷ್ ಮಾಡ್ಕೊಂತ ಇದ್ದ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ತಿಂಡಿಗೆಲ್ಲ ರೆಡಿ ಮಾಡಿತ್ತಲ್ಲ ಅಂದು ನಾನು ಬೇಗ ಟೀ ಕುಡಿದು ಒಗ್ಗರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅಣ್ಣಗೆ ನೋಡಿದರೆ ಅವಲಕ್ಕಿ ಇಷ್ಟ, ನಮ್ಮ ಅಪ್ಪಾಜಿಗೆ ನೋಡಿದರೆ ಮಂಡಕ್ಕಿ ಇಷ್ಟ. ಏನಪ್ಪ ಅಂದು ಒಗ್ಗರಣೆ ಮಾಡಿಟ್ರೆ ಎರಡೂ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂತ ಒಗ್ಗರಣೆ ಫಸ್ಟ್ ಮಾಡಿದೆ. ಅಡಿಗೆಗೆ ರುಚಿಗೆ ಉಪ್ಪು ಎಷ್ಟಿರಬೇಕು ಅಷ್ಟೇ ಇರಬೇಕು. ಹಾಗೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ. ಹಾಗೆ ನಾವು ಯಾವ ಸಂದರ್ಭದಲ್ಲಿ ಜಾಸ್ತಿ ಮಾತಾಡ್ತೀವೋ ಅವಾಗೆ ನಾವು ಗೌರವ ಕಳ್ಕೊಳೋದು. ಕಡಿಮೆ ಮಾತಾಡಿದಷ್ಟೇ ನಮಗೆ ಪ್ರೀತಿ ಸಿಗುತ್ತೆ ಅಂತ ನಾನು ಕಲ್ತಿರೋದದು. ಹೊಲಕ್ಕೆ ಬಂದಿದ್ದ ನಮ್ಮಣ್ಣ, ತಿಂಡಿ ರೆಡಿಯಾಗಿತ್ತು. ಈಗ ಬ್ಯಾಟಿಂಗ್ ಶುರು ಮಾಡ್ತಾನೆ. ನೋಡ್ತಿರ್ಬೋದು, ಫುಲ್ ಸುಸ್ತಾಗಿ ಬಂದಿದ್ದಾನೆ. ವರ್ಕ್ ಜಾಸ್ತಿ, ಒಬ್ಬನೇ ಅಲ್ಲ ಎಲ್ಲ ಕೆಲಸ ಇವನೇ ಮಾಡ್ತಾನೆ. ಪಯಣ ಮುಗಿತು. ಈಗ ಮತ್ತೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬರಬೇಕಾದ್ರೆ ಇಷ್ಟೊಂದು ಲಗೇಜ್ ಇದ್ದಿಲ್ಲ. ಈಗ ಹೊಲಕ್ಕೆ ಔಷಧಿ ಹೊಡೆಯೋದ್ರಿಂದ ಕ್ಯಾನ್ಗಳು ತಂದು ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು 2 ಕ್ಯಾನ್ಗಳನ್ನ ಇಟ್ಕೊಳಕ್ಕೆ ಕಷ್ಟ ಆಯಿತು ಅಂದು ಹಿಂದೆ ಸ್ಕೂಲ್ ಹುಡ್ರು ಥರ ಒಂದು ಹೆಗ್ಲಿಗೆ ಹಾಕ್ಕೊಂಡು ಮುಂದೊಂದು ಇಟ್ಕೊಂಡಿದ್ದಾರೆ. ಬರ್ಬೇಕಾದ್ರೆ ವಾತಾವರಣ ಹೆಂಗಿತ್ತು, ಇವಾಗ ಹೇಗಿದೆ ನೋಡಿ. ಬರ್ಬೇಕಾದ್ರೆ ಮಸ್ತ್ ಇತ್ತು, ಒಂಥರ ಕೂಲು. ಈಗ ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಮುಚ್ಕೊಂಡಿರೋ ಥರ ಅಷ್ಟೇ. ಬ್ಲಾಗ್ ಮಾಡೋದು ಹೆಂಗಪ್ಪ ಅಂತ ಅನ್ಕೊಂಡಿದ್ದೆ. ಫಸ್ಟಿಗೆ ಯಾವುದೇ ಆಗಲಿ ಬರಲ್ಲ, ಮಾಡ್ತಾ ಮಾಡ್ತಾ ಎಲ್ಲ ಕಲಿಯೋದು. ಬ್ಲಾಗಲ್ಲಿ ನಾವು ಇನ್ನೂ ಯಾವ್ಯಾವ ಥರ ಕಂಟೆಂಟ್ ಮಾಡಬೇಕು, ಯಾವ ಥರ ಟಾಪಿಕ್ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತ ನೀವು ಕಮೆಂಟ್ ಹಾಕಿ ಸಾಕು. ನಾವು ಆ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನನ್ನ ಮದುವೆ ಆದ್ಮೇಲೆ ನಮ್ಮ ರೈತರ ದಿನಚರಿ, ರೈತರ ಕೆಲಸಗಳು ಇವನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂದ್ರೆ, ರೈತರ ಜೀವನ ಇಷ್ಟೇ ಅನ್ನೋರಿಗೆ ರೈತರ ಜೀವನನೇ ಬೆಸ್ಟ್ ಅನ್ನೋ ರೀತಿ ಅನಿಸಿದೆ ನನಗೆ. ಹೌದಾ? ಇಷ್ಟೇ ಅನ್ನೋರಿಗೆ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಅನ್ಸೋ ಥರ ಎಲ್ಲ ಹುಡುಗಿರಿಗೂ ಅನ್ನಿಸ್ತು ಅನ್ನೋದೇ ನಮ್ಮ ಆಸೆ. ಇದು ಹೆಬ್ಬಾಳಲ್ಲಿರೋ ಕೆರೆ ನೋಡಿ, ಇದು ಯಾವಾಗ ತುಂಬುತ್ತೋ ಏನೋ. ತುಂಬಂಗೆ ಮಳೆ ಬರಲಿ ಅಂತ ಕೇಳ್ಕೊಂತೀನಿ. ನಮ್ಮ ಮದುವೆ ಟೈಮಲ್ಲಿ ತುಂಬಿತ್ತಿದ್ದು. ಅದೇ ಮತ್ತೆ ಈಗ ಬರಗಾಲದ ಥರ ಆಗ್ಬಿಟ್ಟತ್ತಲ್ಲ, ಇದು ಫುಲ್ಲು ತುಂಬಬೇಕು ಅಂತ ನನ್ನ ಆಸೆ. ಮತ್ತೆ ಇನ್ನೊಂದ್ಸರಿ ಮದುವೆ ಆದಾಗ ನೋಡಿದ್ದೆ ಇದು ತುಂಬಿರೋದು. ಈಗ ಮತ್ತೆ ನೋಡ್ಬೇಕು ತಾನೆ, ಹೌದಲ್ಲ? ನೋಡಿ, ತುಂಬ ನಮ್ಮೂರಲ್ಲಿರೋ ಹಸುಗಳು ಕೂಡ ಹೊಲಕ್ಕೆ ಬಂದಮೇಲೆ ಇಲ್ಲಿಂದಾನೇ ನೀರು ಕುಡಿಯೋದು. ಅವಕ್ಕೂ ಕೂಡ ನೀರು ಕಮ್ಮಿ ಆಗಿದೆ. ನೀರು ವ್ಯವಸ್ಥೆ ಮಳೆ ಬಂದರೆ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ.